ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಕನ್ಯಾ ರಾಶಿಯವರಿಗೆ ಭಾಗ್ಯೋದಯ ಸಮಯ. ಕಳೆದ ಕೆಲವೊಂದು ತಿಂಗಳುಗಳಿಂದ ಅನುಭವಿಸುತ್ತಿದ್ದಂತಹ ಮಾನಸಿಕವಾದಂತಹ ಕಿರಿಕಿರಿ, ಕೆಲಸದಲ್ಲಿ ಅಡೆತಡೆಗಳು, ಆರ್ಥಿಕ ಮುಗ್ಗಟ್ಟು, ಇದೆಲ್ಲದರಿಂದ ಒಂದು ಮುಕ್ತಿ ಸಿಗುವಂತಹ ಕಾಲ ಬಂದಿದೆ. 2026ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಗುರುವಿನ ಒಂದು ಸಂಚಾರ ಅನ್ನುವಂತಹದ್ದು ನಿಮ್ಮ ಪಾಲಿಗೆ ಅಮೋಘವಾದಂತಹ ಅದೃಷ್ಟವನ್ನ ತಂದು ಒದಗಿಸಿರುವಂತಹ ಒಂದು ಸಮಯ. ಈ ಸಮಯ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಅವರ ಒಂದು ಬದುಕಿನಲ್ಲಿ ಪವಾಡವನ್ನ ಮಾಡಲಿದೆಯಾ, ಅಥವಾ ಅದೃಷ್ಟದ ಬಾಗಿಲು ತೆರೆಯುವಂತಹ ಸುಸಂದರ್ಭ ಒದಗಿ ಬಂದಿದ್ಯಾ? ಕನ್ಯಾ ರಾಶಿಯವರ ಭವಿಷ್ಯ ಉಜ್ವಲಿಸುವಂತಹ ಈ ಒಂದು ವಿಶೇಷ ಮಾಹಿತಿಯನ್ನ ನೀವು ತಿಳಿಬೇಕು ಅನ್ನುವಂಥದ್ದಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ವಿಡಿಯೋದ ಅಂತ್ಯದಲ್ಲಿ ನಿಮಗೆ ರಾಶಿಯ ಒಂದು ವಿಶೇಷವಾದಂತಹ ಒಂದು ಪರಿಹಾರಗಳನ್ನ ನಾವು ನಿಮ್ಗೆ ವಿವರಿಸಿದ್ದೇವೆ. ವಿಷಯಕ್ಕೆ ಬರೋಕ್ಕೂ ಮೊದಲು ಒಂದು ಸಣ್ಣ ಮಾತನ್ನ ಹೇಳ್ಬೇಕು. ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನಿಸ್ತಾ ಇದೆಯಾ? ಮದುವೆ ವಿಚಾರದಲ್ಲಿ ತಡವಾಗ್ತಾ ಇದೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇದೆ ಅನ್ನೋದಾದ್ರೆ ಇದು ಸಾಮಾನ್ಯ ಸಮಸ್ಯೆಗಳಾಗಿಯೇ ನಿಮ್ಗೆ ಕಾಣಬಹುದು. ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ಆಳವಾದಂತಹ ಗ್ರಹಗತಿಗಳ ಒಂದು ಕಾರಣ ಇರ್ತದೆ. ಸರಿಯಾದಂತಹ ದಾರಿ ಮಾರ್ಗದರ್ಶನ ಸಿಕ್ಕಿದ್ರೆ ಮಾತ್ರ ಈ ಸುಳಿಯಿಂದ ಹೊರಬರಲು ಸಾಧ್ಯವಾಗುವಂಥದ್ದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿರುವಂತಹ ಒಂದು ಸ್ಥಾನ ಅಂದ್ರೆ ಇದಾಗಿದೆ. ಹಾಗಾಗಿ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರ ಜೊತೆ ಮಾತನಾಡಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಸಂಪರ್ಕವನ್ನ ಮಾಡಿ ಒಮ್ಮೆ ಮಾತನಾಡಿ ನೋಡಿ. ನಿಮ್ಗೆ ಬೇಕಾಗಿರುವಂತಹ ಉತ್ತರ ಖಂಡಿತವಾಗಿ ಸಿಗ್ತದೆ. ಇನ್ನು ಗುರುಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡಲು 12 ತಿಂಗಳು ತೆಗೆದುಕೊಳ್ತದೆ. ಸರಿಸುಮಾರು 1 ವರ್ಷಗಳ ಕಾಲ ಆಗ್ತದೆ. ಈ ಒಂದು 2026ನೇ ಇಸ್ವಿಯಲ್ಲಿ ಜೂನ್ ತಿಂಗಳಿನಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಸಂಚಾರ ಅನ್ನುವಂತಹದ್ದು ಕರ್ಕಾಟಕ ರಾಶಿ ಅನ್ನುವಂಥದ್ದು ಗುರುವಿಗೆ ಉಚ್ಚ ಸ್ಥಾನ ಆಗಿರುವಂತಹದ್ದಾಗಿರೋದ್ರಿಂದಾಗಿ ಈ ಒಂದು ಉಚ್ಚ ಸ್ಥಾನದಲ್ಲಿ ಇರುವಂತಹ ಗುರು ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹವರಿಗೆ 11ನೇ ಮನೆ ಆಗಿರ್ತದೆ. ಈ ಒಂದು ಕರ್ಕಾಟಕ ರಾಶಿ ಅನ್ನುವಂಥದ್ದು 11ನೇ ಮನೆ ಆಗಿರೋದ್ರಿಂದ ಈ 11ನೇ ಮನೆಯನ್ನ ಲಗ್ನ ಸ್ಥಾನ ಅಂತ ಹೇಳ್ತಾರೆ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಒಂದು ಉಚ್ಚ ಸ್ಥಾನವಾಗಿರುವುದರಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹವ್ರಿಗೆ ಇದು ಸರ್ವತೋಮುಖ ಲಾಭವನ್ನ ತಂದುಕೊಡುವಂತಹ ಒಂದು ಸಮಯ ಆಗಿದೆ. ಕೈ ಹಾಕುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಜಯ ಅನ್ನುವಂತಹದ್ದು ಇವರದಾಗ್ತದೆ. ಹಾಗಾಗಿ ಗುರುವಿನ ಒಂದು ಯೋಗ ಅನ್ನುವಂಥದ್ದು ಮದುವೆ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಹೇಗಿದೆ ಅಂತ ನೋಡಿದಾಗ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಇದ್ದಂತಹ ಕಲಹಗಳೆಲ್ಲ ಮಂಜಿನಂತೆ ಕರಗಿ ಎಲ್ಲವೂ ಕೂಡ ನಿವಾರಣೆಯಾಗಿ ಸಂತೋಷ ಅನ್ನುವಂಥದ್ದು ಇರ್ತದೆ. ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರಲಿದೆ. ಏನು ಈ ಒಂದು ವಿವಾಹದಲ್ಲಿದ್ದಂತಹ ಅಡೆತಡೆಗಳೆಲ್ಲ ದೂರ ಆಗಿ ನೀವು ಇಷ್ಟಪಟ್ಟಂತಹ ಒಂದು ಹುಡುಗಿ ಅಥವಾ ಹುಡುಗನ ಜೊತೆ ವಿವಾಹವಾಗುವಂತಹ ಯೋಗ ಒಲಿದು ಬರಲಿರುವಂತಹದ್ದು. ಸಮಾಜದಲ್ಲಿ ನಿಮಗೆ ಬೆಲೆ ಗೌರವ ಮರ್ಯಾದೆ ಅನ್ನುವಂಥದ್ದು ಮರಳಿ ಬರ್ತದೆ. ಇನ್ನು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ಅವರ ಕೆರಿಯರ್ ವೈಸ್ ಇದ್ದಂತಹ ಚಿಂತೆಗಳೇನಿದೆಯಲ್ಲ ಅದೆಲ್ಲವೂ ದೂರವಾಗಿ ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷ ಅನ್ನುವಂಥದ್ದು ಬರಲಿರುವಂತಹದ್ದು. ಇನ್ನು ಆಸ್ತಿ ಪಾಸ್ತಿ ವಿಚಾರಗಳ ಬಗ್ಗೆ ಆರ್ಥಿಕ ಪ್ರಗತಿಯ ಬಗ್ಗೆ ನೋಡುವಂತದ್ದಾದ್ರೆ ಈ ಒಂದು ಲಾಭಸ್ಥಾನದಲ್ಲಿರುವಂತಹ ಗುರುವಿನ ಉಪಸ್ಥಿತಿ ಅನ್ನುವಂತಹದ್ದು ಹಣದ ಹರಿವನ್ನ ಅಭೂತಪೂರ್ವವಾಗಿ ನಿಮಗೆ ಹೆಚ್ಚಿಸುವಂತಹದ್ದಾಗ್ತಾ ಹೋಗ್ತದೆ. ಹಳೆಯದಾಗಿ ಹೂಡಿಕೆ ಮಾಡಿದಂತಹ ಹಣಕಾಸುಗಳು ನಿರೀಕ್ಷೆಗೂ ಮೀರಿದಂತಹ ಲಾಭಗಳನ್ನ ನೀಡುವಂತಹದ್ದಾಗಿದೆ. ಹೊಸ ಮನೆ ಕಟ್ಟುವಂತಹ ಅಥವಾ ಹೊಸ ಒಂದು ಜಾಗವನ್ನ ಖರೀದಿ ಮಾಡುವಂತಹ ಒಂದು ಬಹುದಿನಗಳಿಂದ ಇದ್ದಂತಹ ಕನಸುಗಳು ಈಗ ನನಸಾಗುವಂತ ಸಾಧ್ಯತೆಗಳಿದೆ. ಹಾಗೇನೆ ಆರ್ಥಿಕ ಸ್ಥಿತಿ ಮತ್ತು ಉತ್ತಮವಾಗುವಂತಹ ಒಂದು ಅಭಿವೃದ್ಧಿ ಅನ್ನುವಂಥದ್ದು ನಿಮ್ಮದಾಗಲಿದೆ. ಇತರರಿಗೆ ಸಹಾಯ ಮಾಡುವಷ್ಟು ಸಬಲರಾಗ್ತಾ ಹೋಗ್ತೀರಿ. ಸಾಲ ಬಾಧೆಯಿಂದ ಮುಕ್ತಿ ಪಡೆಯಲು ಇದು ಬಹಳ ಉತ್ತಮವಾದಂತಹ ಕಾಲ ಅಂತಾನೆ ಹೇಳ್ಬಹುದು. ಇನ್ನು ಉದ್ಯೋಗದಲ್ಲಿರುವಂತಹವ್ರಿಗೆ ಹಾಗೇನೆ ವ್ಯವಹಾರ ಮಾಡುವಂತವ್ರಿಗೆ ಹೇಗಿದೆ ಅಂತ ನೋಡಿದಾಗ ವೃತ್ತಿ ರಂಗದಲ್ಲಿ ಕನ್ಯಾ ರಾಶಿಯಲ್ಲಿರುವಂತವ್ರಿಗೆ ಶುಕ್ರ ದಿಶೆ ನಡೀತಾ ಇದೆ ಅಂತಾನೆ ಹೇಳ್ಬಹುದು. ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಾಗುವುದರ ಜೊತೆಗೆ ಉನ್ನತ ಹುದ್ದೆ ಸಿಗುವಂತಹ ಯೋಗ, ಆ ರೀತಿದಂತಹ ಯೋಗ ಅನ್ನುವಂತಹದ್ದು ಕನ್ಯಾ ರಾಶಿಗೆ ಈ ಒಂದು ವರ್ಷದಲ್ಲಿ ಒಲಿದು ಬರ್ತಾ ಇರುವಂತಹದ್ದು. ಇನ್ನು ವ್ಯವಹಾರಸ್ಥರಾಗಿರುವಂತಹವ್ರಿಗೆ ವ್ಯಾಪಾರ ಮಾಡುವಂತಹವ್ರಿಗೆ ಹೊಸ ಆರ್ಡರ್ಗಳು ಸಿಗಲಿದೆ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ಗೆ ಒಂದು ವ್ಯಾಲ್ಯೂ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹಾಗೇನೆ ಪಾಲುದಾರಿಕೆ ವ್ಯವಹಾರದಲ್ಲಿದ್ದಂತಹವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವ್ರಿಗೆ ಗೊಂದಲಗಳೆಲ್ಲವೂ ಬಗೆಹರಿಸಿ ಲಾಭಾಂಶಗಳನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಸುದಿನಗಳು ಬರುವಂತದ್ದು. ನಿರುದ್ಯೋಗಿಗಳಿಗೂ ಕೂಡ ಉತ್ತಮವಾದಂತಹ ಕಂಪನಿಗಳಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳಿರುವಂತಹದ್ದು.
ಇಷ್ಟೆಲ್ಲ ಅನುಕೂಲಗಳಿದೆ. ಹಾಗಾದ್ರೆ ನಾವು ಏನು ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು? ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲದರಲ್ಲೂ ಕೂಡ ನಾವು ಒಂದು ರೀತಿಯಾದಂತಹ ಒಂದು ಸ್ಥಿತಿಗೆ ಬಂದಿದ್ದೇವೆ ಅಂತ ಹೇಳಿ ಅಹಂಕಾರವನ್ನ ಪಡಬೇಡಿ. ಅಹಂಕಾರದಿಂದಾಗಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡು ನೀವು ಬಹಳ ಓವರ್ ಕಾನ್ಫಿಡೆನ್ಸ್ ಇಂದ ಹಿರಿಯರ ಮಾತನ್ನ ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ನೋಡುವಂತಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದ ಅಥವಾ ಮಂಡಿ ನೋವು ಕಾಣಿಸ್ಕೊಳ್ಳುವಂತಹದ್ದು, ಹಿರಿದಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡ್ತದೆ. ಅದರಿಂದಾಗಿ ಯೋಗ, ವ್ಯಾಯಾಮಗಳಂತಹ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಬೇಕಾಗ್ತದೆ. ಯಾರಾದ್ರೂ ಕೂಡ ನಿಮ್ಮನ್ನ ನಂಬಿಸಿ ಮೋಸ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಯಾರನ್ನು ಕೂಡ ನಂಬಿ ದೊಡ್ಡ ಮಟ್ಟದ ಒಂದು ಹಣವನ್ನ ನೀವು ಯಾರಿಗೂ ಕೂಡ ಸಾಲವಾಗಿ ನೀಡಬೇಡಿ ಅಂತ ಎಚ್ಚರಿಕೆಯನ್ನ ಹೇಳಬಹುದು. ಇನ್ನು ಸುಲಭವಾದಂತಹ ಪರಿಹಾರಗಳು ಗುರುಬಲವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಅನ್ನೋದಾದ್ರೆ, ಪ್ರತಿ ಗುರುವಾರ ಹಳದಿ ಬಣ್ಣದ ಹೂಗಳನ್ನ ಈ ಒಂದು ಗುರುಗಳ ಆಲಯಕ್ಕೆ ನೀಡೋದ್ರಿಂದಾಗಿ ನಿಮ್ಮ ಒಂದು ಅದೃಷ್ಟ ಅನ್ನೋದು ಇನ್ನು ಹೆಚ್ಚಿನದಾಗಿ ಬದಲಾವಣೆ ಆಗ್ತದೆ. ಪ್ರತಿ ಒಂದು ದಿನವೂ ಕೂಡ ನೀವು ಹಸುವಿಗೆ ಹುಲ್ಲನ್ನು ತಿನ್ನಿಸೋದ್ರಿಂದಾಗಿ, ನೆನೆಸಿದಂತಹ ಕಡಲೆಕಾಳನ್ನ ತಿನ್ನಿಸೋದ್ರಿಂದಾಗಿ ಕೂಡ ನಿಮ್ಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಓಂ ನಮೋ ನಾರಾಯಣಾಯ ನಮಃ ಅನ್ನುವಂತ ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದಾಗಿ ಈ ಮಂತ್ರವನ್ನ 108 ಬಾರಿ ಈ ಗುರುವಿನ ಅನುಗ್ರಹ ಅನ್ನುವಂಥದ್ದಾಗ್ತದೆ. ಹಾಗಾಗಿ ಪರಿಶ್ರಮದ ಜೊತೆಗೆ ದೈವ ಬಲವೂ ಇರಲಿ ಅಂತ ಹೇಳಿ, ಯಶಸ್ಸು ನಿಮ್ಮ ಹೆಜ್ಜೆಯನ್ನ ಅನುಸರಿಸಲಿ ಅಂತ ಹೇಳಿ, ಈ ರೀತಿಯಾಗಿ ಈ ಒಂದು ಮಾಹಿತಿಯನ್ನ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರಲ್ಲಿ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಓಂ ಗುರುದೇವ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು.